So hi guys, welcome back to Trigon Techniques videos. So last ವಿಡಿಯೋಲಿ ನಾನು X300 ಅಲ್ಟ್ರಾ ಫೋಟೋಗ್ರಾಫರ್ ಒಳ್ಳೆ ಮೊಬೈಲ್ ಬಗ್ಗೆ ನಿಮಗೆ ತಿಳಿಸಿದೆ. ಈಗ ನೆಕ್ಸ್ಟ್ ಎಕ್ಸ್ ಸೀರೀಸ್ನ ಒಂದು ಒಳ್ಳೆ ಮೊಬೈಲ್ ನೋಡೋದಕ್ಕೆ ಹೋಗೋದಾದರೆ X200T ವಿತ್ 12GB ಪ್ಲಸ್ 512GB ಸ್ಟೀಲರ್ ಬ್ಲ್ಯಾಕ್ ಕಲರಲ್ಲಿದೆ. ಸ್ಪೆಸಿಫಿಕ್ ಆಗಿ ಅದರ ಕೀ ಫೀಚರ್ಸ್ ಎಲ್ಲ ನೋಡೋಕ್ಕೆ ಹೋದರೆ ಮೊದಲನೇದಾಗಿ ಅದರ ಪ್ರೊಸೆಸರ್ ಬಂದ್ಬಿಟ್ಟು ಡೈಮೆನ್ಸಿಟಿ 9444+ ಇರುತ್ತೆ. ನೆಕ್ಸ್ಟ್ ರ್ಯಾಮ್ ಬಂದ್ಬಿಟ್ಟು 12GB, ಸ್ಟೋರೇಜ್ ಬಂದ್ಬಿಟ್ಟು 256GB ಪ್ಲಸ್ 512GB. ಹಾಗೆಯೇ ಬ್ಯಾಟ್ರಿ ಬಂದ್ಬಿಟ್ಟು ಟಿಪಿಕಲ್ ಕೆಪಾಸಿಟಿಲಿ 6200 mAh, ನೆಕ್ಸ್ಟ್ ರೇಟೆಡ್ ಕೆಪಾಸಿಟಿಲಿ 6060 mAh ತನಕ ಬರುತ್ತೆ. ನೆಕ್ಸ್ಟ್ ಇದ್ರದ್ದು ಫಾಸ್ಟ್ ಚಾರ್ಜಿಂಗ್ ಬಂದ್ಬಿಟ್ಟು 20W ಫ್ಲ್ಯಾಶ್ ಚಾರ್ಜ್ ಪ್ಲಸ್ 40W ವೈರ್ಲೆಸ್ ಫ್ಲ್ಯಾಶ್ ಚಾರ್ಜ್ ಕೂಡ ಇರುತ್ತೆ. ನೆಕ್ಸ್ಟ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಬಂದ್ಬಿಟ್ಟು 3D ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ. ನೆಕ್ಸ್ಟ್ ಕಲರ್ ಇದರಲ್ಲಿ ಎರಡಿದೆ ಗೈಸ್, ಸ್ಟೀಲರ್ ಬ್ಲ್ಯಾಕ್ ಮತ್ತು ಸೀಸೈಡ್ ಲೈಲ್ಯಾಕ್ ಅಂತ. ನೆಕ್ಸ್ಟ್ ಎನಿವೇ ಆಪರೇಟಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಒರಿಜಿನ್ OS 6 ಇರುತ್ತದೆ. ನೆಕ್ಸ್ಟ್ ಡಿಸ್ಪ್ಲೇ ವಿಷಯಕ್ಕೆ ಬರೋದಾದರೆ ಸೈಜ್ ಬಂದ್ಬಿಟ್ಟು 6.67 ಅಂದರೆ 16.94 ಸೆಂಟಿಮೀಟರ್ ಇರ್ತದೆ. ನೆಕ್ಸ್ಟ್ ರೆಸಲ್ಯೂಷನ್ ಬಂದ್ಬಿಟ್ಟು 2800x1260. ನೆಕ್ಸ್ಟ್ ಟೈಪ್ ಬಂದ್ಬಿಟ್ಟು ಎ ಮೋಲ್ಡ್ ಮತ್ತು ಟಚ್ ಸ್ಕ್ರೀನ್ ಬಂದ್ಬಿಟ್ಟು ಕೆಪಾಸಿಟಿವ್ ಮಲ್ಟಿ ಟಚ್. ಕ್ಯಾಮ್ರಾಗೆ ಬರೋದಾದರೆ ರೇರಲ್ಲಿ 50MP ಪ್ಲಸ್ 50MP ಪ್ಲಸ್ 50MP, ಫ್ರಂಟಲ್ಲಿ 32MP. ನೆಕ್ಸ್ಟ್ ಇದ್ರದ್ದು ಅಪೇಚರ್ ಬರೋದಾದರೆ ರೇರ್ ಬಂದ್ಬಿಟ್ಟು f/1.57 ಪ್ಲಸ್ f/2.0 ಪ್ಲಸ್ f/2.57, ಫ್ರಂಟಲ್ಲಿ ಬಂದ್ಬಿಟ್ಟು f/2.0. ನೆಕ್ಸ್ಟ್ ಫ್ಲ್ಯಾಶ್ ಬಂದರೆ ರೇರ್ ಫ್ಲ್ಯಾಶ್ ಇರುತ್ತೆ. ಮತ್ತು ಸೀನ್ ಮೋಡ್ಸ್ಗೆ ಬಂದರೆ ಪೋರ್ಟ್ರೇಟ್ ವಿಡಿಯೋ, ಸ್ನ್ಯಾಪ್ಶಾಟ್, ಲ್ಯಾಂಡ್ಸ್ಕೇಪ್ ಆ್ಯಂಡ್ ನೈಟ್, ಪ್ಯಾನೋ, ಅಲ್ಟ್ರಾ HD ಡಾಕ್ಯುಮೆಂಟ್, ಸ್ಲೋಮೋ, ಸ್ಟೇಜ್, ಟೈಮ್ ಲ್ಯಾಪ್ಸ್, ಪ್ರೋ, ಫುಡ್, ಸ್ಟ್ರೀಟ್ ಫೋಟೋಗ್ರಫಿ ಅಂತ ಬೇರೆ ಬೇರೆ ಮೋಡ್ಸ್ನ ಫೋಟೋಗ್ರಫಿ ಮಾಡ್ಬೋದು. ನೆಕ್ಸ್ಟ್ ಸಿಸ್ಟಮ್ ಬಂದ್ಬಿಟ್ಟು ಸಿಮ್ ಸ್ಲಾಟಲ್ಲಿ SIM1 ಪ್ಲಸ್ SIM2 ಬೈ SIM1 ಪ್ಲಸ್ eSIM1 ಬಾರ್ eSIM1 ಪ್ಲಸ್ eSIM2 ಈ ಥರ ಬೇರೆ ಬೇರೆ ಥರ ಅಂದರೆ ಸೇಮ್ ಸಿಮ್ ಅದನ್ನು ಬೇರೆ ಬೇರೆ ರೀತಿ ಹೇಳಿದ್ದಾರೆ. ಮತ್ತು ಸ್ಟ್ಯಾಂಡ್ ಬೈ ಮೋಡ್ಗೆ ಬರೋದಾದರೆ 5G ಪ್ಲಸ್ 5G ಡ್ಯುಯಲ್ ಆ್ಯಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಬಾಡಿ ವಿಚಾರಕ್ಕೆ ಬರೋದಾದರೆ 16.001 ಸೆಂಟಿಮೀಟರ್ ಇಂಟು 7.429 ಸೆಂಟಿಮೀಟರ್ ಇಂಟು 0.799 ಸೆಂಟಿಮೀಟರ್ ಇದರ ಡೈಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ವೆಯ್ಟ್ ಬಂದುಬಿಟ್ಟು 205 ಗ್ರಾಮ್ ಸ್ಟೀಲರ್ ಬ್ಲ್ಯಾಕಲ್ಲಿ ಮತ್ತು 203 ಗ್ರಾಮ್ ಸೀಸೈಡ್ ಲೈಲ್ಯಾಕ್ ಕಲರ್ನಲ್ಲಿ. ಮಟೀರಿಯಲ್ ಬಂದುಬಿಟ್ಟು ಮಿಡಲ್ ಫ್ರೇಮ್ ಮೆಟೀರಿಯಲ್, ಅಲ್ಯೂಮಿನಿಯಂ ಎಲಾಯ್, ಬ್ಲ್ಯಾಕ್ ಕವರ್ ಮೆಟೀರಿಯಲ್, ಗ್ಲಾಸ್ ಆಗಿರುತ್ತೆ. ಕನೆಕ್ಟಿವಿಟಿ ಬರೋದಾದರೆ ವೈಫೈ ಡಿಸ್ಪ್ಲೇ ಮತ್ತು 2x2 MIMO ಮತ್ತು MU-MIMO, ವೈಫೈ 6, ವೈಫೈ 7, 2.4G ಮತ್ತು 5G ಡ್ಯುಯಲ್ ಬ್ಯಾಂಡಲ್ಲಿರುತ್ತೆ. ನೆಕ್ಸ್ಟ್ ಬ್ಲೂಟೂತ್ ಬಂದುಬಿಟ್ಟು 5.4 ಬ್ಲೂಟೂತಲ್ಲಿರುತ್ತೆ. ನೆಕ್ಸ್ಟ್ USB ಬಂದುಬಿಟ್ಟು USB 2.0. ನೆಕ್ಸ್ಟ್ GPS ವಿಲ್ ಬಿ ಸಪೋರ್ಟೆಡ್ ಬೈ L1:L5. ನೆಕ್ಸ್ಟ್ OTG ಕೂಡ ಸಪೋರ್ಟೆಡ್ ಇರುತ್ತೆ. ಲೊಕೇಶನ್ ಬಂದುಬಿಟ್ಟು GPS ಮತ್ತು ಗೆಲಿಲಿಯೋ, QZSS, NAVIC, ನೆಕ್ಸ್ಟ್ AGPS ಸೆಲ್ಯುಲರ್ ನೆಟ್ವರ್ಕ್ ಪೊಸಿಷನಿಂಗ್, ವೈಫೈ ಪೊಸಿಷನಿಂಗ್ ಎಲ್ಲ ಇರುತ್ತೆ. ಸೆನ್ಸರ್ಸಿಗೆ ಬಂದರೆ ಹಳೆ ಫೋನಲ್ಲಿ ಇದ್ದಿದ್ದ ಥರನೇ, ನಾನು ಹೇಳಿದ್ದು ಮುಂಚೆ ಫೋನಲ್ಲಿ ಇದ್ದಿದ್ದ ಥರನೇ ಎಕ್ಸಿಲೋಮೀಟರ್ ಸಪೋರ್ಟೆಡ್, ಎಂಬಿಯಂಟ್ ಲೈಟ್ ಸೆನ್ಸರ್ ಸಪೋರ್ಟೆಡ್, ಪ್ರಾಕ್ಸಿಮಿಟಿ ಸೆನ್ಸರ್ ಸಪೋರ್ಟೆಡ್, ಕಂಪಾಸ್ ಸಪೋರ್ಟೆಡ್ ಮತ್ತು ಗೈರೋಸ್ಕೋಪ್ ಸಪೋರ್ಟೆಡ್. ಸೊ ಇನ್ ದ ಬಾಕ್ಸ್ ಒಳಗಡೆ ಏನಂತ ಬರುತ್ತೆ ಅಂದರೆ ಮಾಡೆಲ್, ಕ್ವಿಕ್ ಸ್ಟಾರ್ಟ್ ಗೈಡ್, USB ಕೇಬಲ್, ಚಾರ್ಜರ್, ಎಜೆಕ್ಟ್ ಟೂಲ್, ಫೋನ್ ಕೇಸ್, ಪ್ರೊಟೆಕ್ಟಿವ್ ಫಿಲ್ಮ್ ಮತ್ತು ವ್ಯಾರಂಟಿ ಕಾರ್ಡ್ ಇರುತ್ತೆ. ಸೊ ನೋಡೋದಲ್ಲ ಗೈಸ್, ಈ ಮೊಬೈಲ್ನ ಫೀಚರ್ಸ್ ಕೂಡ ಚೆನ್ನಾಗೇ ಇದೆ. ಸೊ ಇದೇ ಥರ ನೆಕ್ಸ್ಟ್ ಎಕ್ಸ್ ಸೀರೀಸ್ ಫೋನ್ಗಾಗಿ ವೆಯ್ಟ್ ಮಾಡ್ತಾಯಿರಿ. ಅಲ್ಲಿ ತನಕ ನಮ್ಮ ಟ್ರೈಗಾನ್ ಟೆಕ್ನಿಕ್ಸ್ನ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.